28ನೇ ಪ್ರಶ್ನೆ. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಥವಾ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತವು ಭಾರತೀಯರನ್ನ ಹೇಗೆ ಜಾಗೃತಗೊಳಿಸಿತು? ಉತ್ತರ ನೋಡಿ, ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಕಿ ಅಂಶಗಳೊಂದಿಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ವಿವರಿಸಲಾಯಿತು. ಸೊ ದಾದಾಬಾಯಿ ನವರೋಜಿಯವರು ಇದನ್ನು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂದು ಕರೆಯುತ್ತಾರೆ. ಸೊ ಆಮದನ್ನ ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತು ಎಂದು ದಾದಾಬಾಯಿ ನವರೋಜಿಯವರು ಪ್ರತಿಪಾದಿಸಿದರು. ಸೊ ಸೋರುವಿಕೆ ಅಂತಂದ್ರೆ ಏನು ಮಕ್ಕಳೇ? ಭಾರತ ದೇಶದ ಒಂದು ಹಣಕಾಸು ಅಥವಾ ಸಂಪತ್ತು ಇಂಗ್ಲೆಂಡಿಗೆ ಹೋಗ್ತಾ ಇರುವಂತದ್ದು. ಆಮದು ಹೆಚ್ಚಾಗಿದ್ದರಿಂದ ಏನಾಗುತ್ತೆ, ನಾವು ಪೇಮೆಂಟ್ ಮಾಡ್ಬೇಕಾಗತ್ತೆ, ಸಂದಾಯ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ರಫ್ತು ಕಡಿಮೆ ಆದ್ರೆ ನಮಗೆ ಬರುವಂತಹ ಸಂದಾಯ ಕಡಿಮೆ ಆಗತ್ತೆ. ಸೊ ಈ ರೀತಿಯಾಗಿ ಸಂಪತ್ತು ರಫ್ತು ಕಡಿಮೆ ಆಗಿದ್ದರಿಂದ ಇಂಗ್ಲೆಂಡಿಗೆ ಸೋರಿ ಹೋಗ್ತಾ ಇರುತ್ತೆ. ಇದನ್ನು ಅಂಕಿ ಅಂಶಗಳ ಸಮೇತ ಮಂದಗಾಮಿ ಮುಖಂಡರಾದ ದಾದಾಬಾಯಿ ನವರೋಜಿ ಅವರು ಪ್ರತಿಪಾದಿಸಿದರು. ಅದೇ ರೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ನಿಗೆ ಪರೋಕ್ಷವಾಗಿ ಹರಿದು ಹೋಗುತ್ತಿತ್ತು ಎಂಬುದನ್ನು ಅವರು ವಿವರವಾಗಿ ವಿಶ್ಲೇಷಿಸಿ ಭಾರತೀಯರ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾರೆ, ಜನರ ಮುಂದಿಟ್ಟು. ಇದೇ ಏನು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ.